ಪರಿಸರದಲ್ಲಿ ಮಿಡತೆಗಳು ಏನು ಗ್ರಾಸ್ ಸೂಪರ್ಸ್ ಅಂತ ಕರಿತೀವಿ, ಅದು ತುಂಬಾ ಪ್ರಾಮುಖ್ಯತೆಯನ್ನು ಪಡೆದಿರುವಂತಹ ಒಂದು ಕೀಟಗಳು ಅಂತ ಹೇಳ್ಬೋದು. ಯಾಕೆಂದರೆ ನಾವು ಸಾಮಾನ್ಯವಾಗಿ ಕುದುರೆ ಹುಳ ಅಂತ ಕರಿತೀವಿ, ಕಡ್ಡಿ ಹುಳ ಅಂತ ಕರಿತೀವಿ, ಹಸಿರು ಎಲೆಗಳಿಂದ ಕೂಡಿರುವಂಥದ್ದು, ಎಲೆಗಳ ಆಕಾರದಲ್ಲಿ ಕಂಡುಬರುತ್ತೆ. ಹಾಗಾಗಿ ಮಿಡತೆಗಳು ಪರಿಸರದಲ್ಲಿ ತುಂಬ ಪ್ರಾಮುಖ್ಯ ಪಾತ್ರವನ್ನು ವಹಿಸ್ತವೆ ಅಂತಲೇ ಹೇಳ್ಬೋದು. ಹಾಗಾಗಿ ಮಿಡತೆಗಳ ಒಂದು ವಿಚಾರ ಹೇಳೋದಾದರೆ, ಇತ್ತೀಚೆಗೆ 2020ರಲ್ಲಿ IUCN ಅವರು ಮಿಡತೆಗಳನ್ನು, ಅದರಲ್ಲೂ ಭಾರತದಲ್ಲಿರುವಂಥ ಪಶ್ಚಿಮ ಘಟ್ಟದಲ್ಲಿರುವಂಥ ಮಿಡತೆಗಳನ್ನು IUCN ರೆಡ್ ಲಿಸ್ಟ್ನಲ್ಲಿ ಅದನ್ನು ಸೇರ್ಪಡೆಗೊಳಿಸಿದ್ದಾರೆ. ಅವು ಪ್ರಮುಖ ಪಾತ್ರ ವಹಿಸ್ತವೆ. ಏನಾಗಿ ಅಂದರೆ, ಈ ನಮ್ಮ ಸರೀಸೃಪಗಳಿರ್ಬೋದು ಅಥವಾ ಲಿಸರ್ಡ್ಸ್ ಏನು ಹೇಳ್ತೀವಿ, ಹಲ್ಲಿ ಜಾತಿಯ ಪ್ರಾಣಿಗಳಿಗೆ ಮತ್ತು ಪಕ್ಷಿಗಳಿಗೆ ಮುಖ್ಯವಾಗಿ ಈ ಮಿಡತೆಗಳು ಆಹಾರವಾಗಿ ಸರಬರಾಜಾಗ್ತವೆ. ಹಾಗಾಗಿ ಈ ಪಕ್ಷಿ ಮತ್ತು ಸರೀಸೃಪಗಳು ಎಲ್ಲವೂ ಕೂಡ ಈ ಮಿಡತೆಗಳನ್ನು ತಿನ್ನುವಂಥದ್ದನ್ನು ನೋಡಿದ್ದೀವಿ. ಇದು ರಿಚ್ ಪ್ರೋಟೀನ್ ಕೂಡ ಇರ್ತದೆ ಇದರಲ್ಲಿ, ಮಿಡತೆಗಳಲ್ಲಿ. ಹಾಗಾಗಿ ಪಕ್ಷಿಗಳು ತುಂಬ ಅತಿ ಹೆಚ್ಚು ಕನ್ಸ್ಯೂಮ್ ಮಾಡ್ತವೆ. ಹಾಗಾಗಿ ಈ ಮಿಡತೆಗಳು ಒಂದು ಪ್ರಾಮುಖ್ಯತೆ ಏನಂದರೆ, ರೈತರಿಗೆ ಒಂದು ಕಡೆ ಅದು ಪೆಸ್ಟ್ಸ್ ಆಗಿ, ಅಂದರೆ ಈ ಬೆಳೆದಿರುವಂಥ ಉತ್ಪನ್ನಗಳನ್ನು, ಬೆಳೆಗಳನ್ನು ತಿನ್ನುವಂಥದ್ದು ಜಾಸ್ತಿ ಆಗ್ತದೆ. ಹಾಗಾಗಿ ಮಿಡತೆಗಳ ಸಂಖ್ಯೆನೂ ಕೂಡ ಬ್ಯಾಲೆನ್ಸಿಂಗ್ ಆಗಬೇಕು ಅಂದರೆ ಅದೊಂದು ಫುಡ್ ಚೈನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಹಾಗಾಗಿ ಪಕ್ಷಿ ಮತ್ತು ಸರೀಸೃಪಗಳ ನಡುವೆ ಮತ್ತು ಈ ಮಿಡತೆಗಳನ್ನು ತಿನ್ನುವಂಥದ್ದು. ಹಾಗಾಗಿ ಮಿಡತೆಗಳು ಕೂಡ ಹಸಿರಿನೆಲೆಯಲ್ಲಿರುವಂಥ ಸಣ್ಣ ಸಣ್ಣ ಇದನ್ನು ಫೀಡ್ ಮಾಡುವಂಥದ್ದನ್ನು ನಾವು ನೋಡಿದ್ದೀವಿ. ಹಾಗಾಗಿ ಈ ಗೊಬ್ಬರವಾಗಿ ಕೂಡ ಮಿಡತೆಗಳನ್ನು ಬಳಕೆ ಆಗುವಂಥದ್ದನ್ನು ನೋಡಿದ್ದೀವಿ. ಈ ಪ್ರಮುಖ ಪಾತ್ರ ವಹಿಸುವಂಥ ಮಿಡತೆಗಳು ಇತ್ತೀಚೆಗೆ ಎಲ್ಲೋ ಒಂದು ಕಡೆ ಕಣ್ಮರೆಯಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಕಣ್ಮರೆ ಆಗ್ತಾ ಇದ್ದಾವೆ. ಎಲ್ಲೂ ಕಂಡು ಬರ್ತಾ ಇಲ್ಲ, ಕಾಣೆ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಆವಾಸ ಸ್ಥಾನಗಳ ನಾಶ ಆಗುವಂಥದ್ದು, ಅನೇಕ ಪರಿಣಾಮಗಳು, ಪಾರಿಸರಿಕ ಪರಿಣಾಮಗಳು, ಪೊಲ್ಯೂಷನ್ ಇರ್ಬೋದು, ಈ ರೀತಿ ಅನೇಕ ಕಾರ್ಯಚಟುವಟಿಕೆಗಳಿಂದಾಗಿ ಈ ಮಿಡತೆಗಳಂಥ ಸಣ್ಣ ಸಣ್ಣ ಕೀಟಗಳು ಎಲ್ಲ ಒಂದು ಕಡೆ ಕಮ್ಮಿ ಆಗ್ತಾ ಇದ್ದಾವೆ ಅಂತಕ್ಕಂಥ ಕಳವಳಕಾರಿಯಾದಂಥ ಒಂದು ಅಂಶಗಳನ್ನ ಹೇಳ್ಬೋದು. ಇವು ಎಷ್ಟು ಪ್ರಾಮುಖ್ಯತೆ ಇರ್ತವೆ ಅಂದರೆ, ಫುಡ್ ಚೈನ್ ಅಂದರೆ ಏನು ಹೇಳ್ತೀವಿ, ಆಹಾರ ಸರಪಳಿಯನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಮಿಡತೆಗಳು ಕೂಡ ನಮಗೆ ಅತಿಯಾಗಿ ಬೇಕಾಗಿರುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ನಾವು ಸಾಕಷ್ಟು ನೋಡುವಂಥದ್ದಾಗಿದೆ. ಮಿಡತೆಗಳ ಅಲ್ಲಲ್ಲಿ ಕಂಡುಬರುತ್ತೆ, ಆದರೆ ಅತಿ ಹೆಚ್ಚು ಹಿಂದೆ ಕಾಣ್ತಿರುವ ರೀತಿಯಲ್ಲಿ ಇದು ಕಾಣ್ತಾ ಇಲ್ಲ.